ಈಗ ಮೂರನೆಯ ಪ್ರಮುಖ ಸುದ್ದಿ ಏನಿದೆ ಅದು ಅಮೇರಿಕ ಮತ್ತು ಇಸ್ರೇಲ್ ನಡುವಿನ ಜಂಟಿ ಹೋರಾಟ ಏನು ಒಂದು ಹಂತಕ್ಕೆ ಬಂತು ಇರಾನ್ ಮೇಲೆ, ಅದು ನಿಲ್ಲುವ ಸೂಚನೆ ಇದೆಯಾ ಅನ್ನೋದು. ಅದಕ್ಕೆ ಕಾರಣ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಸಂಧಾನದ ಮಾತುಗಳು. ಈಗಾಗಲೇ ಅಮೇರಿಕದ ನಿಯೋಗ ಅಲ್ಲಿನ ಉಪಾಧ್ಯಕ್ಷ ವ್ಯಾನ್ಸ್ ಅವರ ನೇತೃತ್ವದಲ್ಲಿ ಇಸ್ಲಾಮಾಬಾದಿಗೆ ಬಂದು ಇಳಿದಿದೆ. ಅಲ್ಲಿಯ ಪಂಚತಾರಾ ಹೋಟೆಲ್ನಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಹಾಗೆಯೇ ಇರಾನ್ ನಿಯೋಗ ಬಂದಿದೆ. ಇರಾನ್ ಟ್ವೀಟ್ ಮಾಡಿದ ಪ್ರಕಾರ ನಿನ್ನೆನೇ ಇರಾನ್ ನಿಯೋಗ ಬಂದು ಇಳಿದಿದೆ. ಸೊ ಆದ್ದರಿಂದ ಇದು ಒಂದು ರೀತಿಯಲ್ಲಿ ಯು ಸಿ ದಟ್ ಮಾತುಕತೆ ಏನಾಗುತ್ತೆ, ಸಫಲ ಆಗುತ್ತಾ ವಿಫಲ ಆಗುತ್ತಾ ಅಂತ. ಸೊ ಅದಷ್ಟು ಈಸಿ ಆದದ್ದಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಏನಿದೆ ಹಾಗಿದ್ದಾರೆ ಅಂತ, ಯಾಕೆಂದರೆ ಇದರಲ್ಲಿ ಮುಖ್ಯ ವಿಚಾರಗಳು ಯಾವುದು ಅನ್ನೋದು ಕೂಡ ಈ ಮಾತುಕತೆಯಲ್ಲಿ. ಒಂದು, ಇರಾನ್ನ ಅಣು ಕಾರ್ಯಕ್ರಮ ಏನಿದೆ ಅದು ಬಹಳ ಮುಖ್ಯವಾದ ವಿಚಾರ. ಈ ಒಂದು ಇದರ ನಡುವೆ ನಡೆಯುತ್ತೆ, ಏನು ಮಾಡಬೇಕು, ಸಂಪೂರ್ಣವಾಗಿ ಅಣು ಏನಿದೆ ಶಸ್ತ್ರಾಸ್ತ್ರಗಳು ಇದನ್ನು ಮಾಡಬೇಕೋ ಬೇಡವಾ, ಇರಾನ್ ಅದು ಒಪ್ಪುಗೊಳ್ತಾ ಇದ್ದ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಅದರ ಜೊತೆಗೆ ಹರ್ಮುಜ್ ಜಲಸಂಧಿ ಏನಿದೆ ಅದನ್ನು ರೀಓಪನ್ ಮಾಡೋದ್ರ ಬಗ್ಗೆ, ಅದನ್ನು ನಿಯಂತ್ರಣವನ್ನು ಬಿಟ್ಟು ಕೊಡೋದಕ್ಕೆ ಇರಾನ್ ಸಿದ್ಧ ಇಲ್ಲ. ಆದರೆ ಅಮೇರಿಕ ಬೇರೆ ಬೇರೆ ರೀತಿಯ ಆಪ್ಷನ್ ಕೊಡುತ್ತೆ, ಬಿಟ್ಕೊಡ್ಬೇಕು ಅನ್ನುವ ರೀತಿಯಲ್ಲಿ. ಅದು ಇಂಪಾರ್ಟೆಂಟು. ಅದರ ಜೊತೆಗೆ ಇರಾನ್ ಕೇಳ್ತಾ ಇರೋದು ಇನ್ನೊಂದು ಏನು ಅಂದರೆ, ಅಮೇರಿಕ ವಿಧಿಸಿರುವಂಥ ಆರ್ಥಿಕ ನಿರ್ಬಂಧಗಳು ಅದನ್ನು ನೀವು ಸಂಪೂರ್ಣ ತೆಗೆದು ಹಾಕಬೇಕು. ಆರ್ಥಿಕ ನಿರ್ಬಂಧವನ್ನು ತೆಗೆದುಬಿಟ್ಟು ಅದ್ರ ಜೊತೆಗೆ ಯು ಸಿ ದಟ್ ಬ್ಯಾಂಕ್ಗಳಲ್ಲಿ ಏನು ಇರಾನ್ನ ಭಾಳಷ್ಟು ಹಣ ಹಾಗೇ ಇದೆ, ಅಮೇರಿಕ ಅದಕ್ಕೆ ನಿರ್ಬಂಧ ವಿಧಿಸ್ಬಿಟ್ಟಿದೆ, ಅದು ಬಿಡುಗಡೆ ಮಾಡಬೇಕು ಅಂತ. ಇದು ಇರಾನ್ ಭಾಳ ಮುಖ್ಯವಾದ. ನಾನು ದುಡ್ಡು ನನಗೆ ಕೊಡ್ರಪ್ಪ, ನೀವು ಇನ್ನೇನೋ ಕಾರಣಕ್ಕೆ ನಾನು ದುಡ್ಡು ಇಟ್ಕೊಬಿಟ್ಟು ನಮ್ಗೆ ಇಲ್ದಿದ್ದಂಗೆ ಮಾಡಬೇಡಿ ಅಂತ ಇರಾನ್ ಒತ್ತಾಯ ಮಾಡ್ತಾಯಿದೆ. ಹಾಗೆಯೇ ಇರಾನ್ ಇನ್ನೊಂದು ಹೇಳ್ತಾ ಇದೆ, ಈ ಯುದ್ಧ ವಿರಾಮ ಅನ್ನೋದಿದೆಯಲ್ಲ ಇದು ತಾತ್ಕಾಲಿಕ ಆಗ್ಬೋದು. ಇದು ತಾತ್ಕಾಲಿಕ ಆದರೆ ಏನು ಒಂದಂತ ಮುಗಿಸ್ಬಿಡಲ್ಲ, ನೀವು ಜೈತೀರ ನಾ ಗೆಲ್ತ ನೋಡೋಣ. ಆದರೆ ಈಗ ಮಾಡೋದು 4 ದಿವಸ ಆದಮೇಲೆ ಇನ್ನೊಂದು ಬರೋದು ಬೇಕಾಗಿಲ್ಲ. ಸೊ ಅದ್ರ ಜೊತೆಗೆ ಲೆಬನಾನದ ಬಹಳ ಮುಖ್ಯವಾದ ಪ್ರಶ್ನೆ, ಲೆಬನಾನ್ ವಿಚಾರ ಕೂಡ ಈ ಒಂದು ಒಪ್ಪಂದದಲ್ಲಿ ಸೇರಬೇಕು ಅಂತ. ಆದರೆ ಇಸ್ರೇಲ್ನ ನೇತನ್ಯಾಹು ಕಂಪ್ನಿ ಕೇಳ್ತಾ ಇದೆ. ಅದು ಹೇಗೆ ಗೊತ್ತಾ ನಿಮಗೆ, ಈ ರಕ್ತದ ರುಚಿ ಆಗುತ್ತೆ. ನೀವು ಈ ಹುಲಿಗಳಲ್ಲಿ ನರಭಕ್ಷಕ ಹುಲಿಗಳು ಅಂತ ಇರ್ತಾರೆ ಗೊತ್ತಾ, ನೀವು ಮಲ್ನಾಡವ್ರು ಆದರೆ ಗೊತ್ತು, ನಮಗೆಲ್ಲ ಗೊತ್ತು. ನಾವು ಸಣ್ಣ ಇರಬೇಕಾದ್ರೆ ಹುಲಿಗಳನ್ನೆಲ್ಲ ನೋಡ್ತಾ ಇದ್ದೀವಿ. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ಹುಲಿ ಇದ್ದಿದ್ದನ್ನು ನೋಡಿದ್ದೆ. ಸೊ ನಮ್ಮಲ್ಲೆಲ್ಲ ಹೇಳಿದ್ವು, ಅಯ್ಯ ಹುಲಿಯಪ್ಪ ಅದು ಒಂದು ಸಲ ಮನುಷ್ಯರು ಇದು ವಾಸನೆ ಬಂದ್ಬಿಟ್ರೆ ಕಷ್ಟ, ತಿಂದಾಕ್ಬಿಡ್ತವೆ. ನಾವು ಮಕ್ಕಳು ಗೊತ್ತಾಗ್ತಿರಲ್ಲ, ದೂರದಲ್ಲಿ ಹುಲಿ ನೋಡ್ಕೊಂಡು ಹೋಗ್ತಾ ಇದ್ದಿದ್ದು. ಆದರೆ ಹುಲಿ ಒಂದು ಸಲ ನರಭಕ್ಷಕ್ಕಾದರೆ ಅದು ಬೇರೆ ಪ್ರಾಣಿಗಳನ್ನು ತಿನ್ನಲ್ಲ, ಅದಕ್ಕೆ ಮನುಷ್ಯರ ರಕ್ತದ ರುಚಿ. ಈ ಮನುಷ್ಯರ ರಕ್ತದ ರುಚಿಯನ್ನು ಕಂಡಂಥ ರಾಜಕಾರಣಿಗಳು ಅವರಿಗೆ ಮನುಷ್ಯರ ರಕ್ತದ ರುಚಿ ಕಾಣಿದರೆ ಆಗಲ್ಲ, ಅವ್ರಿಗೆ ಹತ್ಯೆದೆ, ಅವರಿಗೆ ಸಾವು. ಸೊ ನೇತನ್ಯಾಹು ಏನಿದ್ದಾರೆ ಅವರ ಸ್ಥಿತಿಯಲ್ಲಿ ಅವರು ರಕ್ತದ ರುಚಿಯನ್ನು ಕಂಡುಬಿಟ್ಟಿದ್ದಾರೆ. ಸೊ ಎಲ್ಲ ಕಡೆ ಯುದ್ಧ, ರಕ್ತಪಾತ, ಸಾವಿನ ನಡುವೆ ಅವರು ವಿಜೃಂಭಿಸುವ ಸ್ಥಿತಿಯಲ್ಲಿ ಇದ್ದಾರೆ. ಆದ್ದರಿಂದ ಅವ್ರಿಗೆ ಯುದ್ಧ ನಿಲ್ಲಿಸಿದರೆ ಆಗಲ್ಲ, ಅವ್ರಿಗೆ ಸತ್ತೋಗ್ಬಿಡ್ತಾರೆ. ಈ ಯುದ್ಧ ನಿಂತರೆ ಗೊಟಕ್ಕೆ ಶಿವನ ಪಾದ ಹೋಗೇ ಬಿಡ್ತಾರೆ. ಸೊ ಇವರು ಯುದ್ಧ ನಿಲ್ಲಿಸೋದಕ್ಕೆ ಅದಕ್ಕೆ ಪ್ರಾಬ್ಲಮ್, ಅದಕ್ಕೆ ಏನಾದರೂ ಆಗಿ ತಪ್ಪಿಸ್ಬೇಕು ಅಂತ. ಇರಾನ್ ಜೊತೆ ಈ 2 ಬಾರಿ ನಡೆದಂಥ ಮಾತುಕತೆ ಅಂತಿಮ ಹಂತಕ್ಕೆ ಬಂದಾಗ ತಪ್ಪಿಸಿದ್ದು ಇಸ್ರೇಲ್. ಹಾಕ್ಬಿಟ್ಟು ನೇತನ್ಯಾಹು ಕಂಪನಿ ದಾರಿ ತಪ್ಪಿಸ್ಬಿಟ್ರು. ಈಗಲೂ ಅವರು ದಾರಿ ತಪ್ಪಿಸ್ಬಹುದು ಅನ್ನುವುದು ನಿರೀಕ್ಷೆ ಅಂತ. ಅದ್ರ ಜೊತೆಗೆ ಅಮೇರಿಕ ಬೇರೆ ಹೆದರಿಸ್ತಾ ಇದೆ, ಇನ್ನೊಂದು ಮಾಡ್ತಾ ಇದೆ. ಸೊ ಸೈನಿಕ ಕ್ರಮಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತಿದೆ. ಅದರ ಜೊತೆಗೆ ಹೆಚ್ಚುವರಿ ಸೈನ್ಯವನ್ನು ಕೂಡ ಗಲ್ಫ್ಗೆ ಕಳಿಸ್ತಾ ಇದೆ. ಹಾಗಿದ್ದರೆ ಏನಾಗಬಹುದು, ರಿಸ್ಕ್ ಫ್ಯಾಕ್ಟ್ರಿ ಏನು ಅನ್ನೋದನ್ನು ಕೂಡ ತಮ್ಮನ್ನ ತಿಳಿಸ್ಬೇಕು. ಒಂದನೇದು, ಲೆಬನಾನ್ ಸಮಸ್ಯೆ ಏನಿದೆ ಅದು ಮಾತುಕತೆಯನ್ನು ನಾಶ ಮಾಡಿ, ಇಸ್ ದ ಫಸ್ಟ್ ಆಬ್ಸರ್ವೇಷನ್ ನಂದು. ಎರಡನೇದು, ಇರಾನ್ ಮತ್ತು ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡಿದ ಕಥೆ ಇದೆಯಲ್ಲ ಅದು ಇನ್ನಷ್ಟು ಗಂಭೀರ ಆಗಬಹುದು, ಅದು ಏನಾಗುತ್ತೆ ಅನ್ನೋದು. ಇದರಿಂದ ಮೂರನೇ ನನಗೆ ಭಯ ಕಾಣೋದು, ಈಗಿರುವ ತಾತ್ಕಾಲಿಕ ಸೀಸ್ ಫೈರ್ ಇದೆಯಲ್ಲ ಅದು ಯಾವ ಸಂದರ್ಭದಲ್ಲೂ ನಿಂತು ಹೋಗ್ಬೋದು. ಯಾಕೆಂದರೆ ಬಹಳ ಮುಖ್ಯವಾಗಿ ಈ ಇಸ್ರೇಲ್ ಒತ್ತಡವನ್ನು, ನೇತನ್ಯಾಹು ಒತ್ತಡವನ್ನು ಎಲ್ಲಿಯವರೆಗೆ ಟ್ರಂಪ್ ತಡೆದುಕೊಳ್ತಾರೆ. ಯಾಕೆಂದರೆ ಈ ಯಹೂದಿ ಲಾಬಿ ಇದೆಯಲ್ಲ, ಅತಿ ಸಣ್ಣ ದೇಶ ಇರ್ಬೋದು, ಅವರ ಲಾಬಿ, ಅವರ ಡಯಸ್ಪೋರಾ ಎಲ್ಲ ಕಡೆ ಇದೆ.
ಅಮೇರಿಕಾವನ್ನು ಆರ್ಥಿಕವಾಗಿ ಎಲ್ಲ ರೀತಿ ನಿಯಂತ್ರಿಸುವ ಶಕ್ತಿ ಯಹೂದಿಗಳಿಗೆ. ಆ ಕಾರಣಕ್ಕಾಗಿ ಆ ಪೆಂಟಗಾನ್ನಲ್ಲಿ ಯಹೂದಿಗಳ ಇನ್ಫ್ಲುಯೆನ್ಸು ಪ್ರತಿಯೊಂದು ಕಡೆ ಹಾಗೆ. ಅದರಿಂದ ಎಷ್ಟರ ಮಟ್ಟಿಗೆ ಟ್ರಂಪ್ ಮಾಡ್ತಾರೆ ಗೊತ್ತಿಲ್ಲ ಅನ್ನೋದು. ಸೊ ಈಗ ಪಾಕಿಸ್ತಾನದ ಪಾತ್ರದ ಬಗ್ಗೆ ಬೇರೆ ಬೇರೆ ರೀತಿಯ ಮಾತುಗಳು ದೂರುಗಳು ಕಾಣ್ತಿದ್ದಾವೆ. ಸೊ ಇದು ಎಲ್ಲೋ ಸಕ್ಸಸ್ ಆಗಿಬಿಡುತ್ತಾ ಅಂತ ಅಂದ್ಬಿಟ್ಟು ಭಾರತ ಒಳಗೆ ಈ ಬಲಪಂಥಿಯವರು RSS ಚೆಡ್ಡಿಯವರು ಬೇಜಾರಾದ ಕ್ರೆಡಿಟ್ ಪಾಕಿಸ್ತಾನಕ್ಕೆ ಹೋಗ್ಬಿಟ್ರೆ. ಆದ್ದರಿಂದ ಇದು ಮಾತುಕತೆ ಮುರಿದು ಬೀಳಬೇಕು ಅಂತಿದ್ದಾರೆ. ಅದರ ಪರವಾಗಿ ಬಲಪಂಥೀಯ ಮಾಧ್ಯಮಗಳು ಕೂಡ ಬಿದೋಯ್ತು, ಮಾತುಕತೆ ಆಗಲ್ಲ, ಮುಗಿದೋಯ್ತು, ಪಾಕಿಸ್ತಾನ ಮಾನ ಮರ್ಯಾದೆ ಹೋಯಿತು ಅಂತ ಹೇಳ್ತಿದ್ದಾರೆ. ಆದರೆ ಅದು ಏನಾಗುತ್ತೋ ಗೊತ್ತಿಲ್ಲ. ಈಗ ಹಾಗಿದ್ರೆ ಸ್ಥಿತಿ ಏನು ಅನ್ನೋದನ್ನು ಕೂಡ ಕೆಲವು ಪಾಯಿಂಟ್ಗಳನ್ನು ನಾನು ತಮಗೆ ತಿಳಿಸ್ತಾ ಹಾಕಬಂದಿದ್ದೆ. ಒಂದು, ಈಗಿನ ಪರಿಸ್ಥಿತಿಯಲ್ಲಿ ಶಾಂತಿ ಮತ್ತು ಯುದ್ಧದ ನಡುವಿನ ಇದೊಂದು ಸೂಕ್ಷ್ಮ ಹಂತದಲ್ಲಿದೆ ಅನ್ನೋದು ನನ್ನ ಅಬ್ಸರ್ವೇಷನ್. ಮಾತುಕತೆ ನಡೀತಾ ಇದೆ. ಅದು ಒಂದು ಸುತ್ತಿನಲ್ಲಿ ಮಾತುಕತೆ ಮುಗಿಯೋದೇ ಇಲ್ಲ. ಇವತ್ತೇನು ನಿರ್ಣಯ ಬರಲ್ಲ, ಇದು ಸ್ಟಾರ್ಟ್ ಅಷ್ಟೇ. ಹಾಗಿದ್ರೆ ಇವತ್ತು ನಾಳೆ ಮುಗಿದ ಮೇಲೆ ಈ ಮಾತುಕತೆ ಎಲ್ಲಿಗೆ ಮುಂದುವರಿಬೋದು, ಎಲ್ಲಿ ಹೋಗ್ಬೋದು ಗೊತ್ತಿಲ್ಲ ನನಗೆ. ಆದರೆ ಇದರ ನಡುವೆ ಕೂಡ ಯಾವ ಕ್ಷಣದಲ್ಲಾದರೂ ಸಂಘರ್ಷ ಹೆಚ್ಚಾಗ್ಬೋದು ಅಂತಲೇ ನನಗೆ ಅನಿಸುತ್ತೆ. ಈ ಮಾತುಕತೆ ಒಂದು ನಿರೀಕ್ಷಿತ ಫಲವನ್ನು ನೀಡಿದರೆ ಮತ್ತೆ ಪರಿಸ್ಥಿತಿ ಉಲ್ಬಣಗೊಳ್ಬೋದು. ಆ ಪರಿಸ್ಥಿತಿ ಉಲ್ಬಣಗೊಂಡ್ರೆ ವಿಶ್ವ ಉಳಿಯಲ್ಲ, ವಿಶ್ವ ನಾಶ ಆಗುತ್ತೆ. ಬಿಕಾಸ್ ಆಫ್ ನೇತನ್ಯಾಹು ಅನ್ನುವ ನರಹಂತಕರಿಂದಾಗಿ ಹಾಗೂ ಅವರ ಸ್ನೇಹಿತರಾಗಿ. ನೇತನ್ಯಾಹು ಸ್ನೇಹಿತರು ಯಾರು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆತ ನರಹಂತಕ. ನರಮೇಧ ಮಾಡುವುದು ಅವನಿಗೆ ಅತಿ ಸಂತೋಷವನ್ನು ನೀಡುವಂಥದ್ದು. ಅವರ ಜೊತೆಗೆ ಟ್ರಂಪ್ ಅಂತವರು ಇದ್ದಾರೆ. ಆದ್ದರಿಂದ ಇದು ಯಾವ ಟರ್ನ್ ತೆಗೆದುಕೊತ ಗೊತ್ತಿಲ್ಲ. ಆದರೆ ಶಾಂತಿಯನ್ನು ಬಯಸುವವರು, ವಿಶ್ವ ಶಾಂತಿಯಿಂದ ಇರಬೇಕು ಅಂತ ಬಯಸುವವರು ಒಂದೇ ಹೊರತು ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಮಾತುಕತೆ ಯಶಸ್ವಿಯಾಗಲಿ. ಅದ್ರ ಜೊತೆಗೆ ಇದರ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ ಅನ್ನೋದು ಇನ್ನೊಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇವತ್ತಿಗೆ ಇಷ್ಟೇ ಸಾಕು. ಹಾಗೆಯೇ ಏನೇನು ಡೆವಲಪ್ ಆದರೆ ತಮಗೆ ತಲುಪಿಸುವ ಯತ್ನವನ್ನು ಮಾಡ್ತೀನಿ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಯಥಾ ಪ್ರಕಾರ ಹಾಜರಾಗಲ್ಲ, ಯಾಕಂದರೆ ಭಾನುವಾರ. ಸೋಮವಾರ ಮತ್ತೆ ಬರ್ತೀನಿ 3 ಪ್ರಮುಖ ವಿಷಯ ತೆಗೆದುಕೊಂಡು. ಅಲ್ಲಿವರೆಗೆ ನಮ್ಮ ವಾಹಿನಿಯನ್ನು ನೋಡಿ, ಕಮೆಂಟ್ ಮಾಡಿ, ಹಾಗೆಯೇ ಹೇಳಿ. ಎಸ್, ನೀವು ಟೀಕಿಸಿದರೂ ಬೇಸರ ಇಲ್ಲ, ಆದರೆ ಕೆಳ ಹಂತದಲ್ಲಿ ಮಾತನಾಡೋದು ಇಂಥ ಕೆಲಸ ಮಾಡಬೇಡಿ. ಗಂಭೀರ ಚರ್ಚೆಗೆ ಐ ಆಮ್ ಆಲ್ವೇಸ್ ಓಪನ್. ಓಕೆ, ಮೀಟ್ ಮಾಡೋಣ ಸೋಮವಾರ. ನಮಸ್ಕಾರ.